ಬಸವಣ್ಣ ಮಾಡಲಿಕ್ಕೆ ಈರೇಳು ಲೋಕವಾಯಿತು ದೇವಯ್ಯ ಎಂಬ ಮಡಿವಾಳ ಮಾಚಿದೇವ ವಚನವನ್ನು ಸ್ಮರಿಸುತ್ತಾ ಇಂದು ಕಳಸಾ ತಾಲೂಕು ಕಚೇರಿಯ ಆವರಣದಲ್ಲಿ ಮಡಿವಾಳ ಮಾಚಿದೇವ ಜಯಂತಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮವನ್ನು ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸುತ್ತಿದ್ದೇವೆ. ಪ್ರಾರ್ಥನೆ ಪ್ರೇಮ. ಶರಣು ಹೇ ಗಣಪನೆ ಶರಣು ಬೆಳಕನೆ, ಶರಣು ಪಾರ್ವತಿ ತನಯನೆ ನಿನಗೆ ವಂದನೆ. ಶರಣು ಶರಣು ಹೇ ಗಣಪನೆ ಶರಣು ಬೆಳಕನೆ, ಶರಣು ಪಾರ್ವತಿ ತನಯನೆ ನಿನಗೆ ವಂದನೆ. ಸಿದ್ಧಿ ಬುದ್ಧಿ ಗೆದ್ದ ಗಣಪ ಲಂಬೋದರನೆ, ವಿದ್ಯೆಗೆ ಗಜಮುಖನೆ. ತುಂಬುರು ನಾರದ ವಂದಿತ ವಿಘ್ನನಾಶನೆ, ಹೇ ರಂಪತಿಯೇ ನಿನಗೆ ವಂದನೆ. ಶರಣು ಶರಣು ಹೇ ಗಣಪನೆ ಶರಣು ಬೆನಕನೆ, ಶರಣು ಪಾರ್ವತಿ ತನಯನೆ ನಿನಗೆ ವಂದನೆ. ಸೋಪಕರ್ಣನೆ ಡಮರುಗ ಹಸ್ತ ಸುಪುತ್ರ ಮುಕ್ತಿದಾತನೆ, ಕಶ್ಯಪಾದಿ ಮೌಲ್ಯ ಹೃದಯ ಕಮಲವಾಸನೆ. ಆನಂದ ಗಣಪತಿಯೇ ನಿನಗೆ ವಂದನೆ, ಆನಂದ ಗಣಪತಿಯೇ ನಿನಗೆ ವಂದನೆ. ಶರಣು ಶರಣು ಹೇ ಗಣಪನೆ ಶರಣು ಬೆನಕನೆ, ಶರಣು ಪಾರ್ವತಿ ತನಯನೆ ನಿನಗೆ ವಂದನೆ. ಶರಣು ಪಾರ್ವತಿ ತನಯನೆ ನಿನಗೆ ವಂದನೆ. ಧನ್ಯವಾದಗಳು. ಈಗ ಸರ್ವರನ್ನು ಸ್ವಾಗತಿಸಲಿದ್ದಾರೆ ರಾಜಸ್ವ ನಿರೀಕ್ಷಕರಾದ ಲಕ್ಷ್ಮಣ್ ಸರ್ ಅವರು. ಮಲೆನಾಡ ಬಂಧುಗಳಿಗೆ ನಮಸ್ಕರಿಸ್ತೇನೆ. ಈ ದಿನ ಸರ್ಕಾರದ ಆದೇಶದಂತೆ ನಮ್ಮ ಕಳಸಾ ತಾಲೂಕು ಆಡಳಿತದಿಂದ ನಮ್ಮ ಶರಣರಾದಂತಹ ಮಡಿವಾಳ ಮಾಚಿದೇವರ ದಿನೋತ್ಸವವನ್ನು ನಾವು ಇವತ್ತು ಆಚರಣೆಯನ್ನು ಮಾಡ್ತಾಯಿದ್ದೇವೆ. ಈ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರೂ ಕೂಡ ಇಲ್ಲಿ ಹಾಸನಿದ್ದೀರಿ. ಈ ಸಂದರ್ಭದಲ್ಲಿ ವೇದಿಕೆಯ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ನಮ್ಮ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಅಧ್ಯಕ್ಷರು ಹಾಗೂ ಕಳಸಾ ತಾಲೂಕಿನ ತಹಸೀಲ್ದಾರರು ಹಾಗೂ ತಾಲೂಕು ದಂಡಾಧಿಕಾರಿಗಳಾದ ಶ್ರೀಮತಿ ಶಾರದಾ ಮೇಡಮ್ ಅವರಿಗೆ ನಮ್ಮೆಲ್ಲರ ಪರವಾಗಿ ಅತ್ಯಂತ ಆತ್ಮೀಯತೆ ಸುಸ್ವಾಗತವನ್ನು ಕೋರ್ತೇನೆ. ಎಲ್ಲರನ್ನು ಹೂಗುಚ್ಚದ ಮೂಲಕ ಗೌರವಿಸಬೇಕು ಅಂತ ಕೇಳ್ಕೊತೇನೆ. ಜಾನಕಿ, ದೇವರಾಜ್ ಅವರು, ವೀರಪ್ಪ, ಸುಕುಮಾರ್, ಸುಬ್ರಹ್ಮಣಿ, ಲಲಿತಾ ಅವರು ವೇದಿಕೆ ಹತ್ರ ಬರಬೇಕು ಅಂತ ಕೇಳ್ಕೊತೇನೆ. ಸಂಘದ ನನ್ನ ಅಧ್ಯಕ್ಷರಾದಂತಹ ಸನ್ಮಾನವಾಗಿ ಹಾಗೂ ಸಂಘದ ಗೌರವಾಧ್ಯಕ್ಷರಾದಂಥ ಸನ್ಮಾನರಾದಂತಹ ಸುರೇಶ್ ಸಿಕೆ ಅವರು ಕೂಡ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಆಸೆ ನಮ್ಮೆಲ್ಲರ ಪರವಾಗಿ ಹಾಗೂ ನಮ್ಮ ತಾಲೂಕು ಆಡಳಿತದ ಕಚೇರಿ ಸದಸ್ಯರಾದಂಥ ಶ್ರೀಮತಿ ಸುಧಾ ಮೇಡಮ್ ಅವರು ಕೂಡ ಸಂದರ್ಭದಲ್ಲಿ ಹಾಜರಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ಕೊಡ್ತಾರೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಉಪನ್ಯಾಸಕರಾಗಿ ಆಗಮಿಸಿರ್ತಕ್ಕಂಥ ನಮ್ಮ ಸನ್ಮಾನರಾದಂತಹ ನಮ್ಮ ಇವರು ರಮೇಶ್ ಗೊರ್ಸ್ಗುಡಿ ಅಳವಳ್ಳಿ ರಮೇಶ್ ಅವರು ಕೂಡ ಸಂದರ್ಭದಲ್ಲಿ ಸುಸ್ವಾಗತವನ್ನು ಕೊಡ್ತಾರೆ. ಇಲ್ಲಿ ಹಾಸನಿದ್ದಾರೆ. ಅವರು ಕೂಡ ನಮ್ಮೆಲ್ಲರ ಪರವಾಗಿ ಅತ್ಯಂತ ಸ್ವಾಗತವನ್ನು ಮುಂದಕ್ಕೆ ಅಧ್ಯಕ್ಷರು ಗೌರವ ಕಾರ್ಯದರ್ಶಿಗಳಿದ್ದೀರಿ, ಗ್ರಾಮಸ್ಥರಿದ್ದೀರಿ, ಗಣೇಶ್ ಸರ್ ಅವರಿಗೆ ಮತ್ತು ನಮ್ಮ ಇಲಾಖೆ ಎಲ್ಲ ಬಂಧುಗಳು ಕೂಡ ಅತ್ಯಂತ ಆತ್ಮೀಯವಾದಂಥ ಸ್ವಾಗತವನ್ನು ಕೋರ್ತಾ ಮುಂದೆ ಹೋದ ಕಾರ್ಯಕ್ರಮ ನಡೀತಿದೆ. ಮತ್ತು ಈಗ ನಮ್ಮ ಸನ್ಮಾನದಂಥ ನಮ್ಮ ರವೀಂದ್ರ ಸರ್ ಬರ್ತಾ ಇದ್ದಾರೆ. ಗ್ರಾಮ ಪಂಚಾಯತ್ ಸದಸ್ಯರಾದಂತಹ ನಮ್ಮ ವೀರೇಂದ್ರ ಸರ್ ಬರ್ತಾ ಇದ್ದಾರೆ. ಬನ್ನಿ ಸರ್ ವೇದಿಕೆ. ಕೂಡ ನಿಮ್ಮೆಲ್ಲರ ಪರವಾಗಿ ಸುಸ್ವಾಗತವನ್ನು ಕೋರ್ತೇನೆ. ಎಲ್ಲರಿಗೂ ಸಹ ನಮಸ್ಕಾರ. असतो मा सद्गमया
तमसोमा ज्योतिर्गमय मृत्योर्मा अमृतंगमय ओम शांति शांति शांति। ಬನ್ನಿ. ರೂಮಲ್ಲಿ ಇಡುತ್ತೆ ರೂಮಲ್ಲಿ ಇಡುತ್ತೆ. ಜಯಂತಿಯನ್ನು ಆಚರಣೆ ಮಾಡಲಿಕ್ಕೆ ಎಲ್ಲ ಸಂಘದವರು ಸಂಸ್ಥೆಯವರು ಪ್ರಾರಂಭಿಸಿ ಕಾರ್ಯಕ್ರಮವನ್ನು ಯಶಸ್ವಿ. ಈ ಸಂಘ ಸಣ್ಣ ಮಟ್ಟದಲ್ಲಿ ಪ್ರಾರಂಭಗೊಂಡು ಒಗ್ಗೂಡಿಸಿ ಈ ಸಂಘವನ್ನು ಬೆಳೆಸಬೇಕೆಂದು ಹಿರಿಯ ಮುಖಂಡರುಗಳು ಉದ್ದೇಶಿಸಿ ಇದುವರೆಗೂ ಸಂಘವನ್ನು ಸಾಧಾರಣ ಮಟ್ಟಿಗೆ ಬೆಳೆಸಿ ಎಲ್ಲ ಸಂಘ ಸಂಸ್ಥೆಗಳನ್ನು ಒಟ್ಟುಗೂಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕು ತಹಸೀಲ್ದಾರ್ ಅವರು ಮತ್ತು ತಾಲೂಕು ಕಚೇರಿಯ ಮುಖ್ಯ ಅಧಿಕಾರಿಗಳು ಎಲ್ಲ ವರ್ಗಗಳು ಒಗ್ಗೂಡಿ ನಮಗೆ ಸಹಕಾರ ಕೊಟ್ಟು ಈ ಕಾರ್ಯಕ್ರಮವನ್ನು ಹಾಗೆಯೇ ಕಲ್ಯಾಣ ಕಳಶೇಶ್ವರನನ್ನು ಪ್ರಾರ್ಥಿಸಿಕೊಳ್ಳುತ್ತಾ ಪರಿವಾರ ದೇವರನ್ನು ಪ್ರಾರ್ಥಿಸಿಕೊಳ್ಳುತ್ತಾ
ಹಾಗೆ ಮಾತಾ ಅನ್ನಪೂರ್ಣೇಶ್ವರಿಯನ್ನು ಪ್ರಾರ್ಥಿಸಿಕೊಳ್ಳುತ್ತಾ ವೇದಿಕೆಯಲ್ಲಿರುವ ಎಲ್ಲರಿಗೂ ವಂದಿಸಿಕೊಳ್ಳುತ್ತಾ ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲರಿಗೂ ನಮಸ್ಕರಿಸುತ್ತಾ ನಮ್ಮ ಮಡಿವಾಳ ಸಂಘದ ಕಿರು ಸಾಧನಾ ವರದಿಯನ್ನು ನಿಮ್ಮ ಮುಂದೆ ಮಂಡಿಸಲಿರುತ್ತೇನೆ. ನಮ್ಮ ಸಂಘವು ದಿನಾಂಕ 20/1/2022 ಕಳಸ ಶ್ರೀ ಬಿಂದು ಮಾಧವ ದೇವಸ್ಥಾನದಲ್ಲಿ ನಮ್ಮ ಸಂಘವನ್ನು ಪ್ರಾರಂಭಿಸಿದ್ದೇವೆ. ನಮ್ಮ ಸಂಘದ ಪ್ರಾರಂಭ ಹಂತದಲ್ಲಿ 15 ಜನ ಸದಸ್ಯರಿದ್ದು ಪ್ರಸ್ತುತ ಈಗ 30 ಜನ ಸದಸ್ಯರನ್ನು ಒಳಗೊಂಡಿದ್ದೇವೆ. ನಮ್ಮ ಸಂಘದ ತಿಂಗಳ ಉಳಿತಾಯವು 200 ರೂಪಾಯಿ ಆಗಿರುತ್ತದೆ. ಇಲ್ಲಿವರೆಗಿನ ಒಬ್ಬೊಬ್ಬರ ಉಳಿತಾಯವು 7,800 ರೂಪಾಯಿ ಆಗಿರುತ್ತದೆ. ನಮ್ಮ ಸಂಘದ ಒಟ್ಟು ಉಳಿತಾಯ 2,45,000 ಆಗಿರುತ್ತದೆ. ನಮ್ಮ ಸಂಘದ ವತಿಯಿಂದ ಮಾಡಿರುವ ಧನ ಸಹಾಯಗಳು: ಸುರೇಶ್ ಅವರ ಮಗ ಅಕಾಲಿಕ ಮರಣದಿಂದ ಮೃತ್ಯು ಹೊಂದಿದ ಇವರ ಕುಟುಂಬಕ್ಕೆ 2,000 ರೂಪಾಯಿ ಧನ ಸಹಾಯವನ್ನು ನಮ್ಮ ಸಂಘವು ಮಾಡಿರುತ್ತದೆ. ಹಾಗೆಯೇ ಕಡೆಕುಡಿಗೆ ಸುಬ್ಬಣ್ಣ ಅವರ ಪತ್ನಿ ಆರೋಗ್ಯ ಆಪರೇಷನ್ 2,000 ರೂಪಾಯಿ ನಮ್ಮ ಸಂಘದಿಂದ ಧನ ಸಹಾಯವನ್ನು ಮಾಡಿರುತ್ತೇವೆ. ಹಾಗೆ ಹಳ್ಳುವಳ್ಳಿ ರುಕ್ಮಿಣಿ ಇವರಿಗೂ ಕೂಡ ಆಪರೇಷನ್ನಿಗಂತ 2,000 ರೂಪಾಯಿಯನ್ನು ನಮ್ಮ ಸಂಘದಿಂದ ಧನ ಸಹಾಯ ಮಾಡಿರುತ್ತೇವೆ. ಹಾಗೆ ತನುಡಿ ಬಾಬಣ್ಣ ಇವರ ಶಸ್ತ್ರಚಿಕಿತ್ಸೆಗೆ 2,000 ರೂಪಾಯಿಯನ್ನು ನಮ್ಮ ಸಂಘದ ವತಿಯಿಂದ ಧನ ಸಹಾಯವನ್ನು ನೀಡಿರುತ್ತೇವೆ. ಹೀಗೆಯೇ ನಮ್ಮ ಸಂಘದಲ್ಲಿ ಅದೇ ತುಂಬ ಕಷ್ಟದಲ್ಲಿ ಇದ್ದವ್ರನ್ನ ಅವರ ಆರೋಗ್ಯವನ್ನು ನೋಡಿಕೊಂಡು ಹಾಗೆ ನಾವು ತುಂಬ ನಮ್ಮಂತ ಸಹಾಯ ಆಗ್ತದೆ ಅಂತಲ್ಲ, ನಮ್ಮ ಸಂಘದಿಂದ ಕಿರು ಸಹಾಯ ಅಂತ ಹೇಳ್ಕೊಂಡು ಕೊಟ್ಕೊಂಡು ಅವರ ಆರೋಗ್ಯದಲ್ಲಿ ಒಂದಷ್ಟು ಚೇತರಿಸಿಕೊಂಡು ಅವರ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂತೇಳಿ ಹೇಳ್ತಾ ನಮ್ಮ ಸಂಘವು ಇನ್ನೂ ಉತ್ತಮ ರೀತಿಯಲ್ಲಿ ಬೆಳೆಯಲಿ, ಇನ್ನಷ್ಟು ದೇವರುಗಳ ಅನುಗ್ರಹ ಇರಲಿ, ಹಾಗೇನೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತೇಳಿ ಬೇಡ್ಕೊಳ್ತಾ ನನ್ನ ಈ ಚಿಕ್ಕ ಸಾಧನ ವರದಿಯನ್ನು ಮುಗಿಸ್ತೀನಿ. ತಂದೆ ಕಾರಿಶೆಟ್ಟಿ, ತಾಯಿ ಪೂಜಮ್ಮ. ಮೈಸೂರು ಜಿಲ್ಲೆಯ ಹಿರಿಯಾಪಟ್ಟಣದಲ್ಲಿ ಇವರು ಜನಿಸಿರುತ್ತಾರೆ. ಕಳಸ ತಾಲೂಕು ಪಶುಪಾಲನೆ ಆಗಿ ಕೆಲಸ ನಿರ್ವಹಿಸುತ್ತಿದ್ದಾರೆ. ಉಪಾಧಿಕಾರಿಗಳು ಹಾಗೂ ಉಪವಿಭಾಗೀಯ ದಂಡಾಧಿಕಾರಿಗಳಾದ ನಮ್ಮ ರಶ್ಮಿ ಮೇಡಮ್ ಅವರು ಕೂಡ ಸಂದರ್ಭದಲ್ಲಿ ಹಾಸನಿದ್ದಾರೆ. ಎಲ್ಲರ ಪರವಾಗಿ ಸುಸ್ವಾಗತವನ್ನ ಸಂದರ್ಭದಲ್ಲಿ ಕೋರ್ತಾ ಇದ್ದೇವೆ. ರಾಜ್ ಅವರು 10/2/1970 ಜನಿಸಿದರು. ಅವರ ತಂದೆ ಬಾಲರಾಜ್, ತಾಯಿ ಚನ್ನಮ್ಮ. ಇವರು ಸುಕುಮಾರ್, ಶಿವಕುಮಾರ್, ಶಶಿಕುಮಾರ್. ಇವರು ಆಂಬುಲೆನ್ಸ್ ಡ್ರೈವರ್ ಆಗಿರುತ್ತಾರೆ. ಯಾವುದೇ ಹೊತ್ತಿನಲ್ಲಿ ಸಮಯ ಸಂದರ್ಭ ಯಾವುದೇ ವೈದ್ಯರ ಸಲಹೆಯಂತೆ ಪ್ರತಿದಿನ ಅವರ ಕಷ್ಟ ಕಾರ್ಯಗಳು ಬಿಟ್ಟು ಮುಡಿಪಾಗಿಟ್ಟಿರುತ್ತಾರೆ. ನಿನ್ನೆ ಸಹ ಇಲ್ಲಿ ನಮ್ಮ ಜೊತೆಗಿದ್ರು. ಇವತ್ತು ಬೆಳಿಗ್ಗೆ ಅವರ ಮಾಹಿತಿ ಪ್ರಕಾರ ಇವತ್ತು ವೃತ್ತಿ ಮೇಲೆ ಮಂಗಳೂರಿಗೆ ಹೋಗಿದ್ದಾರೆ. ಹಾಗಾಗಿ ಅವರ ಮಾಡಿರ್ತಾರೆ. ಅವರಿಗೆ ಧನ್ಯವಾದಗಳು. ಶಾಲೆ ಇವರು ಸಂಸ್ಥೆ ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿದ್ದಾರೆ. 7ನೇ ತರಗತಿ ಇವಾಗ. ಅವರ ತಾಯಿ ದುರ್ಮರಣದಿಂದ ಅವರ ಅಜ್ಜಿ ಮನೆಯಲ್ಲಿ ವ್ಯಾಸಂಗ ಮಾಡುತ್ತಿದ್ದಾರೆ. ಹಾಗಾಗಿ ಅವರ ವ್ಯಾಸಂಗಕ್ಕೋಸ್ಕರ ನಮ್ಮ ಸಂಘದಿಂದ ಸಣ್ಣ ಕಿರುಕಾಣಿಕೆ ಕೊಟ್ಟು ಅವರ ಉತ್ತಮ ಶಿಕ್ಷಣ ಇನ್ನು ಮುಂದುವರಿಯಲಿ ಎಂದು ನಾವು ಆಶಿಸುತ್ತೇವೆ. ಆಸೀನರಾಗಿರುವ ಹಾಗೆ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕೂಡ ವಹಿಸಿರ್ತಕ್ಕಂಥ ಕಳಸ ತಾಲೂಕಿನ ತಹಶೀಲ್ದಾರರು ಹಾಗೂ ತಾಲೂಕು ದಂಡಾಧಿಕಾರಿಯವರು ಆಗಿರ್ತಕ್ಕಂಥ ಶ್ರೀಮತಿ ಶಾರದಾ ಮೇಡಮ್ರವರೇ, ಹಾಗೆ ಇದೀಗ ಕಾರ್ಯಕ್ರಮಕ್ಕೆ ನಮ್ಮ ದೂರದ ಚಿಕ್ಕಮಗಳೂರಿನಿಂದ ಜಿಲ್ಲಾ ಕೇಂದ್ರದಿಂದ ಈ ಸಂದರ್ಭಕ್ಕೆ ಆಗಮಿಸಿರುವಂಥ ನಮ್ಮ ಕಂದಾಯ ಇಲಾಖೆಯ ಉಪವಿಭಾಗಾಧಿಕಾರಿಯವರ ಆಗಿರ್ತಕ್ಕಂಥ ಶ್ರೀಮತಿ
ರಶ್ಮಿ ಮೇಡಮ್ರವರೇ, ಹಾಗೆ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಮಡಿವಾಳ ಮಾಚಿದೇವ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಇಲ್ಲಿಯ ಸ್ಥಳೀಯ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ವರದಪ್ಪನವರೇ, ಇದೀಗ ಸನ್ಮಾನಿತರಾಗಿರ್ತಕ್ಕಂಥ ಶ್ರೀಯುತ ಸುರೇಶ್ರವರೇ, ಹಾಗೆ ಸುಧಾ ಮೇಡಮ್ರವರೇ, ಹಾಗೆ ಸುಜಯಕ್ಕನವರೇ, ಇಲಾಖೆಯ ಎಲ್ಲ ಸಿಬ್ಬಂದಿ ಬಂಧುಗಳೇ, ಗ್ರಾಮ ಪಂಚಾಯಿತಿಯ ಸದಸ್ಯ ಮಾನ್ಯರೇ, ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಸಜ್ಜನ ಬಂಧುಗಳೇ ಮತ್ತು ತಾಯಂದಿರು, ವಾಗರ್ಥ ಇವ ಸಂಪ್ರಕ್ತೌ ವಾಗರ್ಥ ಪ್ರತಿಪತ್ತಯೇ ಜಗತಃ ಪಿತರಂ ಒಂದೇ ಪಾರ್ವತೀ ಪರಮೇಶ್ವರವು ಅನ್ನಪೂರ್ಣೆ ಸದಾಪೂರ್ಣೆ ಶಂಕರಿ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧರ್ಥಂ ಶಿಕ್ಷಾಂ ದೇಹಿ ಚ ಯಾವುದೇ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡುವುದಕ್ಕಿಂತ ಮುಂಚೆ ನಾವು ಇಲ್ಲಿಯ ಕ್ಷೇತ್ರಾಧಿಪತಿಯನ್ನು ನೆನೆಸುವುದು, ಹಾಗೆ ಮಾತೆ ಅನ್ನಪೂರ್ಣೇಶ್ವರಿಯನ್ನು ಮನಸಾರೆ ಸ್ಮರಿಸತಕ್ಕಂಥದ್ದು ನಮ್ಮ ಆದ್ಯ ಕರ್ತವ್ಯ ಕೂಡ ಹೌದು. ಈ ಸಂದರ್ಭದಲ್ಲಿ ಮಡಿವಾಳ ಮಾಚಿದೇವ ಇವರ ಜಯಂತಿ ಕಾರ್ಯಕ್ರಮವನ್ನು ಆಚರಿಸ್ತಕ್ಕಂಥದ್ದು ಯಾಕೆ ಆಚರಿಸಬೇಕು, ಅದರ ಹಿನ್ನೆಲೆ ಮುನ್ನೆಲೆ ಏನು, ಹಾಗೆ ಇದರ ಅವಶ್ಯಕತೆ ಏನಿದೆ ಅನ್ನೋದ್ರ ಬಗ್ಗೆ ಬಹುಶಃ ನಾವೊಂದು ಸ್ವಲ್ಪ ದೃಷ್ಟಿ ಹಾಯಿಸ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ಸಕಾಲಿಕ ಅಂತ ನಾನು ಭಾವಿಸ್ತೀನಿ. ಏಕೆಂದರೆ ಈ ಇತಿಹಾಸದ ಪುಟಗಳನ್ನು ತಿರುಚಿ ಹಾಕಿದಾಗ ಆಯಾಯ ಕಾಲಘಟ್ಟದಲ್ಲಿ, ಪ್ರತಿಯೊಂದು ಕಾಲಘಟ್ಟದಲ್ಲೂ ಕೂಡ ಸಮಾಜದಲ್ಲಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ವೈರುಧ್ಯಗಳು, ತರತಮಗಳು, ವ್ಯತ್ಯಾಸಗಳು, ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ದ್ವೇಷ, ಅಸೂಯೆ, ಶೋಷಣೆ, ದೌರ್ಜನ್ಯ ಇವೆಲ್ಲವೂ ಕೂಡ ಯಾವತ್ತೂ ಕೂಡ ನಡೀತಾ ಬಂದದ್ದೇ. ಆದರೆ ಆಯಾಯ ಕಾಲಘಟ್ಟದಲ್ಲಿ ಬೇರೆ ಬೇರೆ ರೀತಿಯ ಸಮಾಜದಿಂದ ಯಾರೋ ಎದ್ದು ಬಂದು, ಆ ಸಮಾಜದಿಂದ ಹುಟ್ಟಿ ಬಂದು ಇಡೀ ಸಮಾಜವನ್ನು ಸುಧಾರಣೆ ಮಾಡುವಂಥ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಾರೆ. ಈಗ ಹಿಂದಕ್ಕೆ ನೋಡ್ತಾ ಹೋದರೆ ನಾನು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ, ಸದಾ ನಿಮ್ಮ ಜೊತೆ.